ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಸಾರ್ವಜನಿಕ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಬಸ್ ತಂಗುದಾಣವೊಂದು ಇದೀಗ ತನ್ನ ಮೂಲ ಉದ್ದೇಶ ಮರೆತು ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಥಳವಾಗಿ ಮಾರ್ಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಾರ್ವಜನಿಕರ ಸೌಕರ್ಯಕ್ಕಾಗಿ ನಿರ್ಮಿಸಿದ್ದ ಬಸ್ ತಂಗುದಾಣವೊಂದು ಇದೀಗ ತನ್ನ ಮೂಲ ಉದ್ದೇಶ ಮರೆತು ಖಾಸಗಿ ವಾಹನಗಳ ಪಾರ್ಕಿಂಗ್ ಸ್ಥಳವಾಗಿ ಮಾರ್ಪಟ್ಟಿರುವ ಘಟನೆ ಬೆಳಕಿಗೆ ಬಂದಿದೆ. ಪ್ರತಿದಿನ ನೂರಾರು ಮಂದಿ ಬಸ್ಗೆ ಹತ್ತಲು ಬಳಸುವ ಈ ತಂಗುದಾಣದಲ್ಲಿ ಈಗ ಪ್ರಯಾಣಿಕರು ನಿಲ್ಲುವುದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ಗಳು ನಿಲ್ಲುತ್ತಿವೆ. ಪರಿಣಾಮವಾಗಿ ಪ್ರಯಾಣಿಕರು ರಸ್ತೆ ಬದಿಯಲ್ಲೇ ಬಸ್ಗಾಗಿ ಕಾಯುವಂತಾಗಿದೆ. ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತಾ ಸಾರ್ವಜನಿಕ ಹಣದಿಂದ ನಿರ್ಮಿಸಿದ ಸೌಲಭ್ಯವನ್ನು ಖಾಸಗಿ ವಾಹನಗಳು ಆಕ್ರಮಿಸಿಕೊಳ್ಳುವುದು ಗಂಭೀರ ವಿಷಯ. ಅಧಿಕಾರಿಗಳು ನೋಡುತ್ತಾ ಕುಳಿತುಕೊಳ್ಳಬಾರದು ಎನ್ನುವ ಮೂಲಕ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಹಾಸನ ಡಿಸ್ಟಿಕ್ RT ಆಫೀಸು. ಇದು ಒಂದು ಹೈವೇ ರೋಡ್ ಅಲ್ಲಿ ಇದು ಬಸ್ ತುಂಗಾದಾಣ ಮಾಡಿದ್ದಾರೆ. ಅಂದ್ರೆ ಪ್ಯಾಸೆಂಜರ್ ಜನಗಳು ಯಾರೇ ಬಂದ್ರು ಮಕ್ಳು ಮರಿ ಇರ್ತಾರೆ, ಅವಾಗ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡಿ ಬಸ್ ಹತ್ಕೊಂಡು ಹೋಗಕ್ಕೆ ಮಾಡಿರೋಂಥದ್ದು. ಇಲ್ಲಿ ನನ್ನ ಜನಗಳು ಹೆಂಗಾಗಿದೆ ಅಂದ್ರೆ ಅದೇನೇ ಹೇಳ್ತಾರಲ್ಲ, ಗಾಡಿ ತಗೊಂಡ್ಬಿಟ್ಟು ಕುತ್ಕೊಳ್ಳೋ ಜಾಗಕ್ಕೆ ರೆಸ್ಟ್ ಮಾಡೋ ಜಾಗಕ್ಕೆ ತಗೊಂಡ್ಬಂದು ಗಾಡಿಗಳು ಹಿಂಗೆ ಹಾಕ್ತಾರೆ. ಪ್ಯಾಸೆಂಜರ್ ಎಲ್ಲಿರ್ಬೇಕು? ರೋಡಲ್ಲಿರೋ ಗಾಡಿಗಳು ಒಳಗಡೆ ಬಂದಿದ್ದಾವೆ, ಒಳಗಡೆ ಇರುವಂತ ಪ್ಯಾಸೆಂಜರು, ಇಲ್ಲಿ ಓಡಾಡುವಂತ ಜನಗಳು ಇಲ್ಲಿ ರೋಡ್ ಬಂದು ನಿಂತಿರೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ಇದನ್ನ ಹೇಳೋರು ಕೇಳೋರು ಯಾರು ಇಲ್ಲ. ಸರ್ಕಾರ ಏನ್ ಮಾಡ್ತಿದೆ, ಇಲ್ಲಿ ಹಾಸನ ಜಿಲ್ಲೆಯ MLA ಅವರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಲೋಕಲ್ ಸಂಬಂಧಪಟ್ಟಂತಹ ಇಲ್ಲಿ ಏನು ಇದಾರೆ ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವುಗಳು ಏನ್ ಮಾಡ್ತಿದ್ದಾರೆ, ಒಂದು ಏನು ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಿಲ್ಸೋಗ್ಬಿಟ್ರೆ ಏನ್ ಮಾಡ್ತಾವ ಮಗು ನೋಡಿ ಪಾಪ, ಆ ಬಿಸಿಲಲ್ಲಿ ಓಡಾಡ್ತಾರೆ, ಅಲ್ಲಿ ಕುತ್ಕೊಳ್ಳೋ ಜಾಗದಲ್ಲಿ ಕುತ್ಕೊಬೋದು. ಹಿಂಗೆಲ್ಲ ಮಾಡಿದ್ರೆ ಇದಕ್ಕೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಇದಕ್ಕೆ ಕ್ರಮ ಕೈಗೊಳ್ಬೇಕು. ಮತ್ತೆ ಹಾಗೆ ಇಲ್ಲಿ ಓಡಾಡುವಂತಹ ಕಾಮನ್ ಪೀಪಲ್ಗಳು ನಮ್ಮಂತವ್ರು ಯಾರೇ ಅಷ್ಟೇ, ಇಲ್ಲಿ ಜಾಗ ಅದು ಯಾವುದೇ ಜಾಗ ಆಗ್ಲಿ, ಯಾವುದೇ ಪ್ಲೇಸ್ ಆಗಿರ್ಲಿ, ತಪ್ಕೊಂಡಲ್ಲಿ ಹೇಳ್ಬೇಕು. ಇಲ್ಲಿ ಯಾರು ಹೇಳೋಣ ಅಂದ್ರೆ ಒಬ್ರು ಇಲ್ಲ, ಗಾಡಿಗಳಿದೆ, ಏನ್ ಮಾಡೋದು? ಸೊ ನಿಮ್ಗಳ ಮುಖಾಂತರ ಆದಷ್ಟು ಇದನ್ನ ಎಲ್ಲ ಜನಗಳಿಗೆ ತಿಳಿಸ್ರಿ. ಎಲ್ಲರೂ ಸ್ವಲ್ಪ ಎಜುಕೇಟೆಡ್ ಆಗಿ, ಯಾವತ್ತು ಹೊರಗಡೆ ಏನಿರ್ಬೇಕು ಅದು ಹೊರಗಡೆ ಇರ್ಬೇಕು, ಒಳಗಡೆ ಹೋಗ್ಬಾರ್ದು. ಇನ್ನು KSRTC ಅವರನ್ನ ಕೇಳಿದರೆ ಮಹಾನಗರ ಪಾಲಿಕೆಯವರ ಜವಾಬ್ದಾರಿ ಎನ್ನುತ್ತಾರೆ. ಪಾಲಿಕೆಯವರನ್ನ ಕೇಳಿದರೆ KSRTC ಅವರ ಜವಾಬ್ದಾರಿ ಎನ್ನುತ್ತಾರೆ. ಒಟ್ಟಾರೆಯಾಗಿ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಆಡಳಿತದ ಕಾರಣವಾಗಿಯೇ ಈ ರೀತಿಯ ಅಕ್ರಮ ಬಳಕೆ ನಡೆಯುತ್ತಿದೆ ಎಂಬ ಟೀಕೆ ಕೇಳಿಬರುತ್ತಿದೆ. ತಕ್ಷಣ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ತಂಗುದಾಣವನ್ನ ಮರಳಿ ದೊರಕಿಸುವಂತೆ ನಾಗರಿಕರು ಮನವಿ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಒಳಗೆ ಬೈಕ್ ನಿಲ್ಸಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸಾರ್ವಜನಿಕರು ಓಡಾಡ್ಲಿಕ್ಕೆ ನಾವು ನೋಡಿ ಸಾಮಾನೆಲ್ಲ ಹೊರಗಡೆ ಇಟ್ಕೊಂಡಿದೀವಿ, ತುಂಬಾ ತೊಂದರೆ ಆಗ್ತದೆ. ಯಾರು ಅಂತ ಗೊತ್ತಿಲ್ಲ. ಮಾರ್ನಿಂಗ್ ಯಾರೋ ಬರ್ತಾರೆ, ಡೈಲಿ ನಿಲ್ಸಿ ಹೋಗ್ತಾರೆ. ಯಾವಾಗ್ಲೂ ಡೈಲಿ ಇದೆ ಆಗಿದೆ, ಡೈಲಿ ಇದೆ ಆಗಿದೆ. ಮಕ್ಳು ಮರಿ ಕರ್ಕೊಂಡ್ ಬಂದ್ರು ಕುತ್ಕೊಳಕ್ಕಾಗಲ್ಲ, ಬಿಸಿಲು ಬೇರೆ ಜಾಸ್ತಿ. ನೋಡಿದ್ರಲ್ಲ, ಈಗ ನಾವು ಅಷ್ಟೇ ಕಾರಲ್ಲಿ ಬಂದ್ರು ಸೈಡಲ್ಲಿ ನಿಲ್ಸ್ಬಿಟ್ಟು ಕಾರಲ್ಲೇ ಕೂತಿರ್ಬೇಕು, ಇಲ್ಲ ಅಂದ್ರೆ ಹೊರಗಡೆ ನಿಂತ್ಕೋಬೇಕು. ತುಂಬಾ ಪ್ರಾಬ್ಲಮ್ ಆಗ್ತದೆ. ಈಗ ನಮ್ ಬಸ್ ಬರೋರು ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ, ಟೈಮಿಂಗ್ಸ್ ಇಲ್ಲ, ಏನಿಲ್ಲ. ಈ ತರ ಹಿಂಗ್ ನಿಲ್ಸೋದ್ರೆ ಲಗೇಜ್ ಇರುತ್ತೆ, ಎಲ್ಲ ಏನ್ ಮಾಡ್ತಾರೆ. ಕೆಲವು ಪತ್ರಕರ್ತರು ಬ್ಲಾಕ್ಮೇಲ್ ಹಾಗೂ ಹಣ ವಸೂಲಿ ನಡೆಸುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಮಾಹಿತಿ ಲಭ್ಯವಾದರೆ ಅವರ ವಿರುದ್ಧ ಅಧಿಕೃತ ಕ್ರಮ ಕೈಗೊಳ್ಳಲಾಗುವುದು ಎಂದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ GR ಕೆಂಚೇಗೌಡ ತಿಳಿಸಿದ್ದಾರೆ. ಇವತ್ತು ನಡೆದಂಥ ಸಂಘದ ಕಾರ್ಯಕಾರಿ ಸಭೆಯಲ್ಲಿ ರಾಜ್ಯ ಸಂಘದ ಸೂಚನೆಯ ಮೇರೆಗೆ ಎಲ್ಲ ತಾಲೂಕು ಸಂಘಗಳಿಗೆ ಡಿಸೆಂಬರ್ 30ರೊಳಗೆ ಚುನಾವಣೆಯನ್ನು ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ. ಹಾಗಾಗಿ ಜಿಲ್ಲೆಯ ಹಾಸನ ತಾಲೂಕು ಹೊರತುಪಡಿಸಿ ಜಿಲ್ಲೆಯ 7 ತಾಲೂಕು ಘಟಕಗಳಿಗೆ 28ನೇ ತಾರೀಕು 28/12/2025
ಏಕಕಾಲಕ್ಕೆ ಚುನಾವಣೆ ನಡೆಯುತ್ತೆ. ಹಾಗೆ ಪ್ರತಿ ತಾಲೂಕಿಗೆ ಕೂಡ ಚುನಾವಣೆ ನಿರ್ವಹಣೆಗಾಗಿ ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಬೇಲೂರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ KG ಸುರೇಶ್ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶರಣ್ಣ ಅವರು ಬೇಲೂರಿನ ಚುನಾವಣೆಯನ್ನು ನಿರ್ವಹಣೆ ಮಾಡ್ತಾರೆ. ಆಲೂರು ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ G ಪ್ರಕಾಶ್ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಚಲಂ ಹಾಡ್ಲಳ್ಳಿ ಅವರು ನಿರ್ವಹಣೆ ಮಾಡ್ತಾರೆ. ಅರಸೀಕೆರೆ ತಾಲೂಕು ಸಂಘದ ಚುನಾವಣೆಯನ್ನು ನಮ್ಮ ಸಂಘದ ಹಿರಿಯ ಉಪಾಧ್ಯಕ್ಷರಾದಂಥ ನಂಜುಂಡೇಗೌಡರು, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸ್ವರೂಪ್ ಅವರು ನಡೆಸ್ಕೊಡ್ತಾರೆ. ಚನ್ನರಾಯಪಟ್ಟಣ ತಾಲೂಕಿನ ಚುನಾವಣಾ ಉಸ್ತುವಾರಿಯನ್ನು ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಕೃಷ್ಣ ಅವರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಹಿರಸಾವೆ ಪ್ರತಾಪ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅರಕಲಗೂಡು ತಾಲೂಕು ಚುನಾವಣೆಯ ಜವಾಬ್ದಾರಿಯನ್ನು ಸಂಘದ ಕಾರ್ಯದರ್ಶಿಗಳಾದಂಥ ಖುಷ್ವಂತ್ ಅವರು ಹಾಗೂ ಶರತ್ ಅವರು ನೆರವೇರಿಸ್ಕೊಡ್ತಾರೆ. ಹೊಳೆನರಸೀಪುರ ತಾಲೂಕು ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ಹರೀಶ್ ಅವರು ಹಾಗೂ ಪಬ್ಲಿಕ್ ಎಕ್ಸ್ಪ್ರೆಸ್ನ ನಾಗರಾಜ್ ಅವರು ನೆರವೇರಿಸ್ಕೊಡ್ತಾರೆ. ಸಕಲೇಶಪುರ ತಾಲೂಕಿನ ಚುನಾವಣೆಯನ್ನು ನಮ್ಮ ಸಂಘದ ಕಾರ್ಯದರ್ಶಿಯವರಾದಂಥ BR ಬೊಮ್ಮೇಗೌಡರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಾದ CR ನವೀನ್ ಅವರು ನೆರವೇರಿಸ್ಕೊಡ್ತಾರೆ. ಹಾಗೆ ಇವತ್ತು ಸಂಘದ ನಿಯಮಾವಳಿ ಮತ್ತು ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ನಿಬಂಧನೆಗಳನ್ನು ಕೂಡ ಸಭೆಯ ಮುಂದೆ ಇಟ್ಟು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದೇವೆ. ಏಕಕಾಲಕ್ಕೆ ಎಲ್ಲ ತಾಲೂಕು ಘಟಕಗಳಿಗೂ ಕೂಡ ಚುನಾವಣೆ ನಡೆಯುತ್ತೆ. ನಿಯಮಗಳನ್ನ ನಾವು ಎಲ್ಲ ಸಂಘಗಳಿಗೂ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತಿದ್ವಿ. ಅದ್ರ ಜೊತೆಗೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಏನು ಅಂದರೆ, ಕಳೆದ ಕೆಲವು ವರ್ಷಗಳಿಂದ ಇತ್ತೀಚೆಗೆ ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘಕ್ಕೆ ಭಾಳ ವರ್ಷಗಳಿಂದಲೂ ತಂದೇ ಆದ ಒಂದು ಬದ್ಧತೆ ಮತ್ತು ಶಿಸ್ತುಬದ್ಧ ನಡೆಗೆ ಹೆಸರಾಗಿರ್ತಕ್ಕಂಥ ಸಂಘ ನಮ್ಮದು. ಆದರೆ ಇತ್ತೀಚೆಗೆ ಈ ಸಾಮಾಜಿಕ ಜಾಲತಾಣಗಳ ಹಾವಳಿ ಜಾಸ್ತಿ ಆದ ನಂತರ ಅಲ್ಲಲ್ಲಿ ವಿಶೇಷವಾಗಿ ಕೆಲವು ರಾಜಕಾರಣಿಗಳು, ಅಸಹಾಯಕರು, ಅಧಿಕಾರಿಗಳು, ಗುತ್ತಿಗೆದಾರರು, ಕಟ್ಟಡ ನಿರ್ಮಾಣ ಮಾಡುವಂಥವರು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಇವರೆಲ್ಲರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ. ವಾಸ್ತವವಾಗಿಯೂ ಹಲವಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಪತ್ರಕರ್ತರ ಸೇವೆ ಮಾಡಿಕೊಂಡು ಜೊತೆಗೆ ಜೀವನೋಪಾಯಕ್ಕಾಗಿ ಬೇರೆ ಬೇರೆ ಪ್ರಾಮಾಣಿಕವಾದ ಕರ್ತವ್ಯ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಪತ್ರಕರ್ತರಿಗೆ ಸಮಾಜದಲ್ಲಿ ತಲೆ ತೆಗ್ಸೋಕ್ಕೆ ಆಗದಿದ್ದಂಥ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಆ ಕಾರಣಕ್ಕಾಗಿ ಇಡೀ ಜಿಲ್ಲೆಯ ರಾಜಕಾರಣಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಗುತ್ತಿಗೆದಾರರು ಸೇರಿ ಯಾರೂ ಆ ಬ್ಲ್ಯಾಕ್ ಮೇಲ್ಗೂ ಒಳಗಾಗಬಾರ್ದು. ಪತ್ರಕರ್ತರು ಈ ಸಮಾಜದ ಸೇವೆ ಮಾಡಿದ್ದಕ್ಕೆ, ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಮಾತಾಡ್ತಕ್ಕಂಥದ್ದು ವಸೂಲಿಗಾಗಿ ಅಲ್ಲ ಅನ್ನೋ ಅಭಿಪ್ರಾಯವನ್ನು ನಾವು ನಮ್ಮ ಸಂಘ ಯಾವಾಗಲೂ ಕೂಡ ಪ್ರಾಮಾಣಿಕ ಸೇವೆಗೆ ಹೆಸರಾಗಿರ್ತಕ್ಕಂಥ ಸಂಘ. ಇನ್ನು ಮುಂದೆ ಯಾರೇ ಕೂಡ ಪತ್ರಕರ್ತರಾಗಿರಲಿ, ಯೂಟ್ಯೂಬ್ ಚಾನಲ್ನ ನಡೆಸ್ತಕ್ಕಂಥವ್ರಾಗಲಿ ಅಥವಾ ಬೇರೆ ಬೇರೆ ಮೂಲಗಳಿಂದ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನೇರವಾಗಿ ಪುರಾವೆಗಳ ಸಹಿತ ಸಂಘಕ್ಕೆ ದೂರು ಕೊಟ್ಟರೆ ಅಗತ್ಯವಾದ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳಿಗೆ, ಗುತ್ತಿಗೆದಾರರಿರಲಿ, ಇದು ವಿವಿಧ ವರ್ಗಗಳ ಜನರಿಗೆ ಭರವಸೆಯನ್ನು ಕೊಡ್ತೇವೆ. ಜೊತೆಗೆ ತಾವು ಕೂಡ ಯಾವುದೇ ಮುಲಾಜಿಲ್ದಲೇ ಪೊಲೀಸ್ನವರಿಗೆ ದೂರು ಕೊಟ್ಟು ಅವ್ರ ವಿರುದ್ಧ ಕ್ರಮ ತಗೋಬೋದು. ಜೊತೆಗೆ ಉದ್ದೇಶಪೂರ್ವಕವಾಗಿ ಮಾನಹಾನಿ ಮಾಡೋಂಥ ವರದಿಗಳನ್ನ ಪ್ರಕಟಣೆಗೊಳಿಸ್ತಕ್ಕಂಥದ್ದು, ಜೊತೆಗೆ ಡಬಲ್ ಸ್ಟ್ಯಾಂಡರ್ಡ್ ಸುದ್ದಿಗಳು ಅಂದರೆ ಅರ್ಥ ಆಗುತ್ತೆ ಅಂಥವ್ರ ವಿರುದ್ಧ ನ್ಯಾಯಾಲಯಗಳಿಗೆ ಮೊರೆ ಹೋಗಿ ಮಾನನಷ್ಟ ಮೊಕದ್ದಮೆ ಹೂಡಿ ಈಗ ನಮ್ಮ ನ್ಯಾಯಾಂಗ ಭಾಳ ಶಿಸ್ತುಬದ್ಧವಾಗಿದೆ. ಜೊತೆಗೆ ಕಠಿಣ ಕ್ರಮಗಳನ್ನ ತಗೊಳ್ತಕ್ಕಂಥ, ದಂಡ ವಿಧಿಸ್ತಕ್ಕಂಥ, ಶಿಕ್ಷೆ ಅಂತಹ ಬ್ಲ್ಯಾಕ್ ಮೇಲ್ ಮಾಡುವಂಥ ಪತ್ರಕರ್ತರಿಗೆ ಶಿಕ್ಷೆ ವಿಧಿಸಿದಂಥ ಅನೇಕ ನಿದರ್ಶನಗಳಿವೆ. ಆ ನಿಟ್ಟಿನಲ್ಲಿ ಅಂಥವರು ತೊಂದರೆಗೊಳಗಾದವರು ನ್ಯಾಯಾಲಯಗಳ ಮೊರೆ ಹೋಗ್ಬೋದು, ಪೊಲೀಸ್ ಠಾಣೆಗಳಿಗೆ ದೂರು ಕೊಡ್ಬೋದು ಅಥವಾ ಸಂಘಕ್ಕೂ ದೂರು ಕೊಡ್ಬೋದು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಹಾಸನ ಜಿಲ್ಲೆಯೊಳಗೆ ಇನ್ನು ಮುಂದೆ ಬ್ಲ್ಯಾಕ್ ಮೇಲ್ ಮಾಡೋಂಥ ಪತ್ರಕರ್ತರಿಗೆ ಅವಕಾಶ ಕಲ್ಪಿಸ್ಕೊಡ್ಬಾರ್ದು ಅಂಥೇಳಿ ಜಿಲ್ಲೆಯ ಜನರಲ್ಲಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಸಂಘ ಏನಿದ್ರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರ ಪರವಾಗಿದೆಯೇ ಹೊರತು ಬೇರೆ ಅಡ್ಡದಾರಿ ಹಿಡಿಯೋಂಥ ಪತ್ರಕರ್ತರ ಪರವಾಗಿಲ್ಲ ಅನ್ನೋದು ನಮ್ಮ ಖಚಿತ ಅಭಿಪ್ರಾಯ. ಅದಕ್ಕೆ ತಾವು ದಯಮಾಡಿ ಇಡೀ ಜಿಲ್ಲೆಯ ಜನ
ಅಧಿಕಾರಿಗಳು ಸ್ಪಂದಿಸಬೇಕು. ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡೋ ಅಂಥವ್ರಿಗೆ ಅವಕಾಶ ಕೊಟ್ಟು ಭ್ರಷ್ಟರಿಗೆ ವಸೂಲಿಗೆ ದಾರಿ ಮಾಡಿಕೊಡ್ಬೇಡಿ ಅಂಥೇಳಿ ಅವರಲ್ಲೂ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೀನಿ. ಜೊತೆಗೆ ಕೆಲವರು RTI ಮೂಲಕ ಕೂಡ ವಸೂಲಿ ಮಾಡೋವಂಥ ಪ್ರವೃತ್ತಿ ಇದೆ. ಅಂಥವ್ರ ಬಗ್ಗೆಯೂ ಕೂಡ ದೂರು ನೀಡಲಿಕ್ಕೆ ಮುಂದಾಗಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಬೇಲೂರಿನಲ್ಲಿ ಪ್ರತಿ ವರ್ಷ ನಡೆಯುವ ಹನುಮ ಜಯಂತಿ ಮತ್ತು ಶೋಭಾಯಾತ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಿದ್ದು, ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಹಕಾರ ನೀಡಬೇಕು. ಎಲ್ಲ ಧರ್ಮಗಳ ಸಾಮರಸ್ಯಕ್ಕೆ ಹನುಮ ಜಯಂತಿ ಊರಿನ ಹಬ್ಬವಾಗಲಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ನೀಡಿದರು. ಪಟ್ಟಣದ ನೆಹರು ನಗರದ ಪೊಲೀಸ್ ಆವರಣದಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿ, ನಾನು ಕೆಲ ಭಾಗದಲ್ಲಿ ಹನುಮ ಜಯಂತಿಗಳ ಬಗ್ಗೆ ತಿಳಿದಿದ್ದೇನೆ. ಆದರೆ ಬೇಲೂರಿನಲ್ಲಿ ನಡೆಯುವ ಹನುಮ ಉತ್ಸವದ ಭಿನ್ನತೆ ಇತರರಿಗೆ ಮಾದರಿಯಾಗಿದೆ. ಇಲ್ಲಿನ ಹನುಮ ಉತ್ಸವಕ್ಕೆ ಪೊಲೀಸ್ ಭದ್ರತೆ ನೀಡಬೇಕಾದ ಹಿನ್ನೆಲೆಯಲ್ಲಿ ಹನುಮ ಜಯಂತಿ ಸಮಿತಿ ಹೆಚ್ಚಿನ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳುವ ಮೂಲಕ ಅವರಿಗೆ ಸಮವಸ್ತ್ರ ನೀಡಬೇಕಿದೆ. ವಿಶೇಷವಾಗಿ ಮೆರವಣಿಗೆ ಮತ್ತು ವಾಹನಗಳಿಗೆ ಸುಗಮ ಸಂಚಾರಕ್ಕೆ ಸದ್ಯ ಡಿವೈಎಸ್ಪಿ ಮತ್ತು ಇಲ್ಲಿನ ಪೊಲೀಸರಿಗೆ ಮಾರ್ಗದರ್ಶನ ನೀಡಲಾಗಿದೆ. ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದಂತೆ CCTV ಅಳವಡಿಸಬೇಕು ಮತ್ತು ಪ್ರತಿ ಅಂಗಡಿಗಳು ಕಡ್ಡಾಯವಾಗಿ CCTV ಅಳವಡಿಸಲು ಮುಂದಾಗಿ ಕಳೆದ ವರ್ಷ ಕೂಡ ಶಾಂತಿಯುತ ಮೆರವಣಿಗೆ ನಡೆದ ಬಗ್ಗೆ ಇಲ್ಲಿನ ಶಾಸಕರೇ ನಮಗೆ ಅಭಿನಂದನಾ ಪತ್ರ ನೀಡಿದ್ದಾರೆ. ಈ ಬಾರಿ ಕೂಡ ಶಾಂತಿಯುತವಾಗಿ ನಡೆಯಲಿದೆ ಎಂದರು. ಖುಷಿಯಿಂದ ಒಂದು ಹನುಮ ಜಯಂತಿ ನಾವು ಆಚರಣೆ ಮಾಡ್ತೀವಿ. ಅಷ್ಟೇ ಖುಷಿ ಇರಲಿ, ಅಷ್ಟಕ್ಕೆ ನಾವು ಒಂದು ಡಿಸಿಪ್ಲಿನ್ ಜೊತೆಗೆ ನಾವು ಜಯಂತಿಯನ್ನು ಮಾಡಬೇಕು ಅಂತ ನಮ್ದು ವಿನಂತಿ. ತಾವೆಲ್ಲ ಮಾಡ್ತೀನಿ ಅಲ್ಲಿ ನನಗೆ ಎರಡನೇ ಮಾತು, ಅದು ನನಗೆ ಡೌಟ್ ಇಲ್ಲ ಅದರಲ್ಲಿ. ಮೂರನೇದು, ಈಗ JP ನಗರಲ್ಲಿ ಹೋಗುವ ಲಾಸ್ಟ್ ಟೈಮ್ ಸ್ವಲ್ಪ ಇಶ್ಯೂಸ್ ಇತ್ತು. ಈಗ ಅದನ್ನ ಇನ್ಸ್ಪೆಕ್ಟರ್ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. JP ನಗರಲ್ಲಿ ಪಾಸ್ ಮಾಡುವಾಗ ಸಹ ನಮ್ಗೆ ಎಲ್ಲ ಸಹಕಾರ ಬೇಕಾಗುತ್ತೆ. ಅದಕ್ಕೂ ತಾವೆಲ್ಲರೂ ಹೆಲ್ಪ್ ಮಾಡಬೇಕು ಅಂತ ನಮಗೆ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಪ್ರಮುಖವಾಗಿ ಇನ್ ಟೈಮ್ ಸ್ಟಾರ್ಟ್ ಮಾಡಿ ಇನ್ ಟೈಮ್ ಫಿನಿಶ್ ಮಾಡಬೇಕು. ದಟ್ಸ್ ದ ಓನ್ಲಿ ಥಿಂಗ್ ವಿ ರಿಕ್ವೆಸ್ಟ್ ಫ್ರಮ್ ಯು. ಅದು ಬಿಟ್ಟರೆ ಎಲ್ಲರಿಗೆ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ನಾವು ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡ್ತೀವಿ. ನೀವು ಜೋಡಿಸ್ತೀರ ಅಂತ ನಂಬಿಕೆ ಇದೆ. ಮಾಡ್ತೀರಲ್ಲ? ನಿಮಗೆಲ್ಲ ಒಳ್ಳೆದಾಗಿ ಜಯಂತಿ. ಸಾಲಲ್ಲಿ ಸ್ವಲ್ಪ ಹುಡುಗರಿಗೆ ಪೊಲೀಸ್ನವರು ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡೋದು ಲಾಸ್ಟ್ ಇಯರ್ ಅಂತ ಏನೂ ಆಗಿರಲಿಲ್ಲ. ಬಟ್ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೀವಿ, ನಾವು ಯಾವುದೇ ಸೆಲೆಬ್ರೇಷನ್ಗೆ ಅಡ್ಡ ಮಾಡೋದು ನಮ್ಮದು ಉದ್ದೇಶ ಇಲ್ಲ. ಆದರೆ ಲಾಸ್ಟ್ ವರ್ಷನೇ ಈ ವಿನಂತಿಗೆ ಮಾತ್ರ ಮಾಡಿದ್ವಿ, ಈ ವರ್ಷ ಮಾಡ್ತೀವಿ. ಈ ಹಬ್ಬಕ್ಕೆ ತಾವೆಲ್ಲರೂ ಹೇಳಿದ್ರೆ ಬೇಲೂರು ಹನುಮ ಜಯಂತಿ ಈಗ ರಾಜ್ಯ ಮಟ್ಟದ ಹನುಮ ಜಯಂತಿ ಕಾರ್ಯಕ್ರಮ ಮಟ್ಟಕ್ಕಾಗಿದೆ. ಎಲ್ಲರೂ ಬರ್ತಾರೆ. ನಮ್ಮ ಸ್ಥಳೀಯರು ನಾವೆಲ್ಲ ಚೆನ್ನಾಗಿದ್ದೀವಿ. ಆದರೆ ನಮ್ದು ಯಾವುದೇ ಎರಡನೇ ಮಾತಿಲ್ಲ. ಸ್ಥಳೀಯರು ನಾವೆಲ್ಲ ಚೆನ್ನಾಗಿದ್ದೀವಿ, ಹೊಂದಾಣಿಕೆಯಿಂದ ಇದ್ದೀವಿ, ಯಾವುದೇ ಇಶ್ಯೂಸ್ ಬಂದಿಲ್ಲ. ಆದ್ರೆ ಹೊರಗಿಂದ ಬಂದು ಯಾರಾದ್ರೂ ಪುಂಡ್ರು ಏನಾದ್ರು ತಪ್ಪು ಮಾಡಿದ್ರೆ ದಯಮಾಡಿ ನಮ್ಗೆ ನೀವು ಸಹಕಾರ ಕೊಡ್ಬೇಕು. ಅವ್ರು ಪ್ರಾಬ್ಲಮ್ ಮಾಡಿದ್ರೆ ಮಾತ್ರ ನಾವು ಏನಾದ್ರು ಕ್ರಮ ಕೈಗೊಳ್ಬೇಕು ಅಂತ ನಾವು ಡೈರೆಕ್ಟ್ಲಿ ಮಾಡಲ್ಲ. ನಿಮ್ ಕಡೆ ಹೇಳ್ಬಿಟ್ಟು ನಿಮ್ ಕಡೆ ಹೇಳ್ಸೋದು. ಸೊ ಅವತ್ತು ಆ ಟೈಮಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಹೊರಗಡೆಯಿಂದ ಬಂದು ಯಾರು ಇಲ್ಲಿ ಬಂದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕದಲ್ಲಿ ಏನು ಪ್ರಾಬ್ಲಮ್ ಮಾಡ್ದಂಗೆ ತಾವೆಲ್ಲ ನೋಡ್ಕೋಬೇಕು. ಆವಾಗ ಮಾತ್ರ ನಾವು ಪೊಲೀಸ್ ಕೆಲಸ ಏನು ಮಾಡ್ಬೇಕು ಅವಾಗ ಮಾಡ್ತೀವಿ. ಜಯಂತಿ ಅಂದ ತಕ್ಷಣ ಎಲ್ಲಾರು ನಮ್ಗೆ ಒಂಥರ ಸ್ವಲ್ಪ ಭಯ ಇರ್ತದೆ. ಆದ್ರೆ ಬೇಲೂರಲ್ಲಿ ನಮ್ಗೆ ಅಷ್ಟೊಂದು ಭಯ ಇರಲ್ಲ. ಆರಾಮಾಗಿ ಮಾಡ್ತೀರಾ, ನೀವೇ ಮಾಡಿಸ್ಕೊಳ್ತೀರಾ. ನಾವು ಸಪೋರ್ಟ್ ಮಾತ್ರ, ನೀವೆಲ್ಲ ಹೇಳಿದ್ರೆ ಟ್ರಾಫಿಕ್ ಸಪೋರ್ಟ್ ಮಾತ್ರ ಕೊಟ್ಟರೆ ಸಾಕು, ನೀವು ಮಾಡ್ಕೊಳ್ತೀರಾ ಅಂತ ನಮ್ಮ ನಂಬಿಕೆ ಇದೆ. ಅದನ್ನು ತಾವು 2 ವರ್ಷ ಕಾಲ ಚೆನ್ನಾಗಿ ಮಾಡ್ಕೊಂಡು ಬಂದ್ರೆ ಈ ವರ್ಷ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಥ್ಯಾಂಕ್ ಯು. 2 ವರ್ಷ ಕಾಲ ಶ್ರೀ ವೀರಾಂಜನೇಯ ದೇಗುಲ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಕಳೆದ 12 ವರ್ಷದಿಂದ ಬೇಲೂರಿನಲ್ಲಿ ಹನುಮ ಜಯಂತಿ ವರ್ಷಕ್ಕೆ ಹೊಸತನ ಮತ್ತು ಅದ್ದೂರಿಯಾಗಿ ನಡೆಯುತ್ತಿದೆ. ಡಿಸೆಂಬರ್ 13 ಶನಿವಾರ ಬೆಳಗ್ಗೆ ಪೂಜೆ ಬಳಿಕ ಮಧ್ಯಾಹ್ನ 12ಕ್ಕೆ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಿದೆ. ಬಳಿಕ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದರು. ಏನು ರಿಪೇರಿ ಅವನ್ನೆಲ್ಲ ಮಾಡ್ಕೊಳ್ಳೋಕು ಅಂತ ಕೇಳ್ಕೊಂಡೆ. ಅದನ್ನು ಕೂಡ ಎಲ್ಲ ಅವರ ಒಂದು ಸಮ್ಮುಖದಲ್ಲಿ ಅವು ಕೂಡ ಆಗಿದೆ. ಆಮೇಲೆ ಇನ್ನು ನಂತರದಲ್ಲಿ ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಇಲ್ಲಿ ಗಂಟ ಯಾವುದೇ ಸೌಹಾರ್ದದಲ್ಲಿ ತೊಂದರೆ ಆಗಿಲ್ಲ. ಎಲ್ಲ ಅಣ್ಣ ತಮ್ಮಂದಿರಾಗಿದ್ದಾವೆ. ಇದನ್ನೇ ನಾವೆಲ್ಲ ಮುಂದುವರಿಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಎಲ್ಲ ಸಮುದಾಯದಲ್ಲೂ ಎಲ್ಲ ಥರದ್ದು ಫಂಕ್ಷನ್ಗಳು ಆಗ್ತಾ ಇರ್ತವೆ. ಎಲ್ಲರಿಗೂ ನಾವು ಸಾಥ್ ಕೊಡ್ಕೊಂಡು ಬಂದಿದ್ದೀವಿ. ಯಾವುದೇ ಇಲ್ಲಿ ಗಂಟ ಪ್ರತಿಯೊಬ್ಬರು, ಈಗ ಸಂತೋಷಣೆ ಪ್ರತಿಯೊಬ್ಬರು ಒಂದು ಲೀಡರಲ್ಲಿ ಒಬ್ಬೊಬ್ಬರು ಒಳ್ಳೊಳ್ಳೆ ಒಂದು ದಕ್ಷ ಇರೋ ನಾಯಕರಿದ್ದಾರೆ. ಯಾರೇ ಒಂದು ಸಣ್ಣ ಪುಣ್ಣ ತಪ್ಪುಗಳು ಮಾಡಿದ್ರೆ ಅವ್ರನ್ನ ಅಲ್ಲೇ ಒಂದು ನಂಬಿಕೆ ಅವ್ರನ್ನ ಅಲ್ಲೇ ತಿದ್ದಿ ಇದು ಮಾಡ್ತಾರೆ. ಅದಕ್ಕೂ ಮೀರಿ ಇನ್ಯಾರಾದ್ರೂ ಮಾಡೋದು ಮಾತಾಡೋದು, ಕಾನೂನು ಮೀರಿ
ಬಂದರೆ ಅಂಥವರಿಗೆ ನಮ್ಮ ರಕ್ಷಣಾ ಇಲಾಖೆ ಅಂಥವರಿಗೆ ನಾವೇ ಕೊಟ್ಬಿಡ್ತೀವಿ, ಯಾವ ಸಮುದಾಯದವರೇ ಇರ್ಬೋದು. ಯಾಕೆಂದರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಕಾನೂನಿಗೆ ಎಲ್ಲರೂ ತಲೆ ಬಾಗ್ಲೇಬೇಕಾಗತ್ತೆ. ಮಿತಿ ಮೀರಿದಾಗ ನಾವು ಅದನ್ನು, ಯಾಕೆಂದರೆ ನಾವು ಕಾನೂನು ಕೈ ತೊಗೊಳಕ್ಕಾಗಲ್ಲ. ನಾವು ಅಲ್ಲೇ ರಕ್ಷಣಾ ಇಲಾಖೆ ಇರ್ತಾರೆ, ಅವ್ರಿಗೆ ನಾವು ಹೇಳ್ತೀವಿ, ಅವ್ರನ್ನ ಯಾವ ರೀತಿ ನೋಡ್ಕೊಬೇಕು ಅವ್ರನ್ನ ಯಾವ ರೀತಿ ನೋಡ್ಕೊಂತಾರೆ. ಇನ್ನು ನಾವು ಎಲ್ಲ ಭಾಳ ಅಚ್ಚುಕಟ್ಟಾಗಿ ನಾವು ನಡೆಸ್ತಾ ಇದ್ದೀವಿ. ಫುಡ್ ಇನ್ಸ್ಪೆಕ್ಟ್ರು ಕೂಡ ಹೇಳಿ ಅವರಿಂದ ಪರ್ಮಿಷನ್ ತಗೊಂಡು ಅಲ್ಲಿ ಸುತ್ತಮುತ್ತ CC ಕ್ಯಾಮ್ರಾಗಳನ್ನೆಲ್ಲ ಹಾಕಿಸಿ ತುಂಬ ಹೈಜೆನಿಕ್ ಆಗಿ ಮಾಡ್ತಾ ಇದ್ವಿ. ಅಲ್ಲಿ ಸುಮಾರು ಒಂದು 30,000 ಜನ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 15ರಿಂದ 20,000 ಜನ ಸೇರುವ ಒಂದು ನಿರೀಕ್ಷೆ ಇದೆ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನೀವು ಮೆನ್ ಕೊಡಬೇಕು. ನಾವು ಸ್ವಯಂ ಸೇವಕರು ಕೂಡ ಇರ್ತೀವಿ. ಸ್ವಯಂ ಸೇವಕರು, ಸಂಚಾಲಕರು ನಮ್ಮ ಸಂತೋಷ್ ಬರೆಯಿದ್ದಾರೆ. ಅವರು ಕೂಡ ಅವ್ರ ಕೈ ಕಡೆ ಸುಮಾರು ಒಂದು 25-30 ಜನ ಸಹ ಸಂಚಾಲಕರನ್ನಾಗಿ ಮಾಡಿ ಅವ್ರಿಗೂ ಕೂಡ ಒಂದು ಬ್ಯಾಡ್ಜ್ ಎಲ್ಲ ಕೊಟ್ಟಿದ್ದೀವಿ. ಅವ್ರಿಗೂ ಡ್ರೆಸ್ ಕೋಡ್ ಕೂಡ ಕೊಟ್ಟಿದ್ದೀವಿ. ಅವರಿಗೆಲ್ಲ ನಿಯಮ ಯಾವ ರೀತಿ ಇರಬೇಕು, ಯಾವ ಥರ ಮಾಡಬೇಕು ಅಂತ ನಾವೆಲ್ಲ ಆಗಲೇ ಹೇಳಾಗಿದೆ. ಇನ್ನು ನಮ್ಮ ಟ್ರಸ್ಟ್ನವರೆಲ್ಲ ಸೇರಿ ನಾವು ಕೂಡ ಅದನ್ನು ಒಂದು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಾವು ಕೂಡ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಹಾಸನ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಅರಸೀಕೆರೆ ಡಿವೈಎಸ್ಪಿ ಗೋಪಿ, ಬೇಲೂರು CPI ರೇವಣ್ಣ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಹಿಂದೂ ಸಂಘಟನೆ ಮುಖಂಡ NR ಸಂತೋಷ್, ಕರವೇ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಡಿಸೆಂಬರ್ 16ರಂದು ಬೆಳಗಾವಿ ಚಲೋ ಹಾಗೂ ತಾಲೂಕು ನೋಂದಣಾಧಿಕಾರಿಗಳ ಕಚೇರಿ ಬಳಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಪರಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಂತ್ರಿಕ ಸಮಸ್ಯೆಗಳ ತೀವ್ರತೆ ಹೆಚ್ಚಳವಾಗಿದ್ದು, ಕಾವೇರಿ 2 ತಂತ್ರಾಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲೆಯ ವಿವಿಧ ಉಪ ನೋಂದಣಿ ಕಚೇರಿಗಳಿಂದ ಹಲವು ಬಾರಿ ಸರ್ಕಾರಕ್ಕೆ ದೂರುಗಳು ಸಲ್ಲಿಕೆಯಾಗಿದ್ದರೂ ಸಮಸ್ಯೆ ಇಂದಿಗೂ ಪರಿಹಾರವಾಗಿಲ್ಲ. ಸರ್ವರ್ ಡೌನ್ ಹಾಕುವುದು, ದಾಖಲೆಗಳನ್ನು ಅಪ್ಲೋಡ್ ಮಾಡುವಾಗ ವಿಳಂಬ, ಬಯೋಮೆಟ್ರಿಕ್ ಕಾರ್ಯದಲ್ಲಿ ತೊಂದರೆ, ವೆರಿಫಿಕೇಷನ್ ಸಮಯ ಹೆಚ್ಚಳ ಸೇರಿ ದೈನಂದಿನ ನೋಂದಣಿ ಕಾರ್ಯವೇ ಅಸ್ತವ್ಯಸ್ತಗೊಂಡಿದೆ ಎಂದರು. ಜನಸಾಮಾನ್ಯರಿಗೆ ಗೃಹ, ಜಮೀನು, ಬಂಡವಾಳ, ಸಾಲ ಹಾಗೂ ಇತರೆ ಆಸ್ತಿ ವ್ಯವಹಾರಗಳಿಗೆ ಅಗತ್ಯವಿರುವ ದಾಖಲೆಗಳ ನೋಂದಣಿ ಸಮಯೋಚಿತ ನಡೆಯದೆ ವ್ಯವಹಾರಗಳು ಅಳುಕಿವೆ, ಸಿಲುಕಿವೆ ಎಂದರು. ಡಿಸೆಂಬರ್ 7ರಂದು ನಡೆದ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಳ್ಳದ ನಂತರ ಲೇಖನಾಧಿಕಾರಿಗಳು ಚಳವಳಿ ಚಟುವಟಿಕೆ ಹೆಸರಿನಲ್ಲಿ ಪ್ರತಿಭಟನೆ ಆರಂಭಿಸಲು ನಿರ್ಧರಿಸಿದ್ದಾರೆ. ಡಿಸೆಂಬರ್ 15 ಮತ್ತು 16ರಂದು ರಾಜ್ಯಾದ್ಯಂತ ಚಳವಳಿ ಚಟುವಟಿಕೆ ನಡೆಸಲಾಗುವುದು ಎಂದರು. ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಮತ್ತೆ ಇನ್ನೂ ಉದ್ದೇಶ ಏನು ಅಂದರೆ ಈ ತಂತ್ರಾಂಶನ ಮತ್ತೆ ಇಂಪ್ಲಿಮೆಂಟ್ ಮಾಡಿ ತುಂಬಾ ಸಡಿಲ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ಒಂದು ಕೆಲವೊಂದಕ್ಕೆ ಸಮಸ್ಯೆಗಳಿಗೆ ಕಾರಣ ಅಂತ ನಾನು ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಅಂದರೆ, ಈಗ ನಾವು ಎಷ್ಟೇ ಅಡ್ವಾನ್ಸ್ ಆಗಿ ಮಾಡಿದ್ರೂ, ನಾವೆಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದ್ರೂ ಕೆಲವೊಂದು ಮೋಸ ಮಾಡೋಂಥ ಜನ, ನಮ್ಮ ಸ್ನೇಹಿತರು ಹೇಳಿದಾಗೆ ಕೆಲವು ಮೋಸ ಮಾಡೋಂಥ ಜನ ಮೋಸ ಮಾಡೋ ಇದ್ದೇ ಇದ್ದಾರೆ. ಅದರಲ್ಲೂ ಸಹ ಕೈ ತಪ್ಪಿ ಕಣ್ತಪ್ಪಿ ಆಗಿರೋ ದಾಖಲೆಗಳು ಸಹ ಒಂದು ಎಲ್ಲಿ ಆರಕ್ಷಕ ಠಾಣೆಗಳಲ್ಲೂ ಕೇಸಾಗಿದೆ, ಕೆಲವು ನ್ಯಾಯಾಲಯದಲ್ಲೂ ಸಹ ಕೇಸಾಗಿ ನಡೀತಾ ಇದೆ. ಇದನ್ನು ತಪ್ಪಿಸ್ಬೇಕು ಅಂತ ಅವ್ರು ಮಾಡಬೇಕು ವಿನಃ ಇದನ್ನು ಬೇರೆ ಥರ ಇಂಪ್ಲಿಮೆಂಟ್ ಮಾಡಿ, ಯಾವುದನ್ನ ತಂತ್ರಾಂಶ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇದ್ರೂ ನ್ಯೂನತೆಗಳು ತುಂಬ ಬರ್ತಾಯಿದೆ. ಆ ನ್ಯೂನತೆಯಲ್ಲಿ ಏನು ಅಂದರೆ, ಈಗ ಏನು ಮೋಸ ಮಾಡಬೇಕು ಅಂತ ಜನ ಇದ್ದಾರೆ ಕೆಲವರು, ಅದು ಮಾಡಲಿಕ್ಕೆ 100% ಅನುಕೂಲ ಆಗುತ್ತೆ ಅಂತ ನಾವು ಹೇಳೋಕ್ಕೆ ಪ್ರಯತ್ನಿಸ್ತೀವಿ. ಏನಕ್ಕೆ ಅಂದರೆ, ಈಗ ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಅಂತ ಮಾಡ್ತಾಯಿದ್ದಾರೆ. ಸೊ ಅದೇನು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ಒಳ್ಳೆ ದೃಷ್ಟಿಯಿಂದ ಮಾಡ್ತಾಯಿದ್ರೆ ಕರೆಕ್ಟ್. ಆದರೆ ಈಗ ಹೇಳಿದ್ನಲ್ಲ, ಏನಂತ ಮೋಸ ಮಾಡೋದು ಜನ ಇದ್ದಾರೆ ಅಂದರೆ ಅವ್ರಿಗೆ ಅವಕಾಶ ಆಗುತ್ತೆ. ಅದು ಯಾಕೆ ಅಂತ ಕೇಳಿ, ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ, ಪ್ರತಿಯೊಂದನ್ನು ಮೂಲ ಇಲ್ಲಿಂದ ಇಲ್ಲಿವರೆಗೂ ಏನೇನಾಗಿದೆ, ಯಾರ್ಯಾರು ಯಾವ ರೀತಿ ಬಂದು ಲೀಗಲಿ ರೆಕಾರ್ಡ್ ಮಾಡಿದ್ದಾರೆ, ಆ ದಾಖಲಾತಿಗಳ ನ್ಯೂನತೆ ಇದೆಯಾ ಅದನ್ನು ನೋಡಿ ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತೀವಿ. ಅದು ನಮ್ಮ ಸರ್ವಿಸಿಗೆ ಬರೋಂಥ ಒಂದು ಅಂಶ, ಫಸ್ಟ್ ಥಿಂಗ್. ಸೊ ಅದನ್ನು ಏನಾಗುತ್ತೆ ನೆಕ್ಸ್ಟು, ಆ ತಂತ್ರಾಂಶನ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಇಲ್ಲಿ ಕೂತ್ಕೊಂಡವ್ರು ಮನೆ ಕೂತ್ಕೊಂಡವ್ರು ನೀವು ಮಾಡ್ಕೋಬೋದು. ಪಬ್ಲಿಕ್ಕಿಗೆ ಲಾಗಿನ್ ಕೊಡ್ತಾ ಇರೋದು, ಪಬ್ಲಿಕ್ಕಿಗೆ ಕೊಟ್ಟಾಗ ಅವರು ಯಾವುದೇ ದಾಖಲಾತಿಗಳನ್ನ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು, ಅವಕಾಶ ಇದೆ, ಆಗುತ್ತೆ ನಮ್ಮ ದೃಷ್ಟಿಯಿಂದ. ಅದನ್ನು ತಡೆ ಹಿಡಿಯೋಕ್ಕೋಸ್ಕರ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ನಾವು ಮಾಡ್ತಾಯಿದ್ದೀವಿ, ಅದನ್ನು ಆದಷ್ಟು ಈ ಇರೋದನ್ನೇ ಇಂಪ್ಲಿಮೆಂಟ್ ಮಾಡಿ
ತೊಂದರೆ ಆಗದಂಗೆ, ಸಾರ್ವಜನಿಕ ತೊಂದರೆ ಆಗದಾಗೆ, ಮತ್ತು ನಮ್ಮ ಪತ್ರ ಬರಹಗಾರಿಗೂ ನಾವು ಮಾಡ್ತಿರೋಂಥ ವೃತ್ತಿಗೆ ಅನಾನುಕೂಲ ಆಗದಾಗೆ, ಮತ್ತು ನಾವು ಪತ್ರ ಬರಹಗಾರರು ಒಬ್ಬೊಬ್ಬರೇ ಕೊಟ್ಟು ಕೆಲಸ ಮಾಡೋಕ್ಕಾಗಲ್ಲ. ನಾವು 4 ಜನ 2-3 ಜನ ಸ್ಟಾಫ್ ಇಟ್ಕೊಂಡಿರ್ತೀವಿ. ಅವರ ಜೀವನ ನಡೆಸಲಿಕ್ಕಾಗ್ಬೋದು, ನಮ್ಮ ಜೀವನ ಇರ್ಬೋದು, ಅವೆಲ್ಲಕ್ಕೂ ಅನುಕೂಲ ಮಾಡಿ ಪಬ್ಲಿಕ್ಕಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ನಾವು ನಾಡಿದ್ದು ಒಂದು 16ನೇ ತಾರೀಕು ನಮ್ಮ ಬೆಳಗಾವಿನಲ್ಲಿ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಒಂದು ಸಂಘಟನೆ ಇದೆ ಸ್ಟೇಟ್. ಆ ಸ್ಟೇಟ್ ವತಿಯಿಂದ ನಾವೆಲ್ಲರೂ ಸಹ ಹಾಜರಾಗಿ ಅಲ್ಲಿ ಇವಾಗ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ನಮ್ಮ ಮನವಿ ಕೊಟ್ಟು ರಿಕ್ವೆಸ್ಟ್ ಮಾಡಲಿಕ್ಕೆ ಅಂತ ಮಾಡಿದ್ದೀವಿ. ಇದನ್ನು ಸಾರ್ವಜನಿಕರು ಸಹ ಇದನ್ನು ಯೋಚನೆ ಮಾಡಬೇಕು. ಈ ಹೇಳಿದ ಪಾಯಿಂಟ್ ನಾನು ಬ್ರೀಫಾಗಿ ಹೇಳೋಕ್ಕಾಗಿಲ್ಲ, ಸಣ್ಣ ಪುಟ್ಟ ಒಂದೊಂದು ಪಾಯಿಂಟ್ಗಳು ಹೇಳಿದ್ದೀನಿ. ಅದನ್ನು ಸಾರ್ವಜನಿಕರು ಸಹ ತಿಳ್ಕೊಂಡು ಇದು ಹೌದಾ ಏನು ಅನ್ನೋದ್ರ ಬಗ್ಗೆ ನೋಡಿ ನಮಗೆ ಸಹಕಾರ ಪ್ಲಸ್ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋಕ್ಕೆ ಒಂದು ಉತ್ತೇಜನ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು 4 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣ, ತುಳಸಿದಾಸ್, ರೇಖಾ, ರಾಜಮ್ಮ, ತುಳಸಿ ಪ್ರಸಾದ್ ಹಾಗೂ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ನಲ್ಲಿ ಈಗಾಗಲೇ ಬ್ರೇಕ್ಫಾಸ್ಟ್, ಲಂಚ್ ಆಯಿತು. ಈಗ ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗ್ ನಡೀತಿದೆ. ಜನತೆಯ ಸಮಸ್ಯೆ ಕೈಬಿಟ್ಟು ಯಾರು ಸಿಎಂ ಕುರ್ಚಿಯಲ್ಲಿ ಕೂರಬೇಕು ಎಂಬ ಚರ್ಚೆ ಆಗ್ತಿದೆ. ರಾಜ್ಯ ಸರ್ಕಾರದಲ್ಲಿ ಮ್ಯೂಸಿಕಲ್ ಚೇರ್ ಆಟ ನಡೀತಿದೆ ಎಂದು ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ಏನು ಮಾಡ್ತಾ ಇದ್ದಾರೆ, ಬೆಳಗಾಂನಲ್ಲಿ ಹೋಗಿ ಮಾಡ್ತಾ ಇರ್ತಕ್ಕಂಥ ಅಧಿವೇಶನ ವಿಶೇಷವಾಗಿ ಈ ಕಳೆದ ಒಂದು 3-4 ತಿಂಗಳುಗಳಿಂದ 6 ತಿಂಗಳುಗಳಿಂದ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ನೋವುಗಳೇನಿದೆ, ಆ ನೋವಿಗೆ ಸ್ಪಂದಿಸಿ ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇತ್ತು. ಒಂದು ಕಡೆ ಮೆಕ್ಕೆಜೋಳದ ಬೆಲೆ ಸಿಗದೇ ಇರತಕ್ಕಂಥದ್ದು, ಮತ್ತೊಂದು ಕಡೆ ಕಬ್ಬು ಬೆಳೆಗಾರರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇರ್ಬೋದು, ಮತ್ತು ಅತಿವೃಷ್ಟಿ ಆದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂದಾಗ ರೈತರ ಸಂಪೂರ್ಣ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಇರ್ಬೋದು. ಇದನ್ನು ಯಾವ ರೀತಿ ಸರ್ಕಾರ ಸರಿಪಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇಲ್ಲ. ಆದರೆ ಇಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಈಗ ಬೆಳಗಾಂಗೆ ಹೋಗ್ತಕ್ಕಂಥದ್ದು ಅಲ್ಲಿ ನೀವುಗಳೇ ಬರೀತಾ ಇರ್ತೀರಿ ಗೋವಾ ಹತ್ರ ಇದೆ, ಮಹಾರಾಷ್ಟ್ರ ಹತ್ರ ಇದೆ ಅಂತ. ಸುಮ್ಮನೆ ಏನೋ ಕಾಟಾಚಾರದ ಸೆಷನ್ನು ಇವತ್ತು ಅಧಿವೇಶನ ಏನು ನಡೀತಾ ಇದೆ, ಇದು ನಿಜಕ್ಕೂ ಕೂಡ ನಾಡಿನ ಜನತೆಯ ಒಂದು ಸಮಗ್ರ ಬೆಳವಣಿಗೆಗೆ ಇದು ಒಂದು ಆರೋಗ್ಯಕರವಾದಂಥ ವಿಚಾರ ಅಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ. ಆದರೆ ತಾವು ಕೇಳಿದಂಥ ಪ್ರಶ್ನೆಗೆ ನೋಡಿ, ನಿಮ್ಮಲ್ಲಿರ್ತಕ್ಕಂಥ ಕುತೂಹಲ ಇದು ಬಹುಶಃ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಈಗ ಡಿನ್ನರು ಬೆಳಗಾಮಲ್ಲಿ ನಡೀತಾ ಇದೆ ಅಂತ ನೀವು ಕೇಳಿದ್ರಿ. ಈಗ ಅಲ್ಟಿಮೇಟ್ಲಿ ಇಲ್ಲಿ ಏನಾಗಿದೆ ಅಂದರೆ, ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೇನು ಸಮ್ಮಿಶ್ರ ಸರ್ಕಾರದ ಅವ್ರಿಗೆ ಒತ್ತಡಗಳು ಇಲ್ಲ, ಸಮಸ್ಯೆಗಳು ಎದುರು ನೋಡ್ತಾ ಇಲ್ಲ. ಯಾವುದೇ ತೀರ್ಮಾನಗಳು ಅವರು ಕೂತ್ಕೊಂಡು ತಗೊಳ್ತಕ್ಕಂಥದ್ದಕ್ಕೆ ಎಲ್ಲ ಅವಕಾಶ ಇದ್ದರೂ ಕೂಡ, ಆದರೆ ಇವತ್ತು ಜನತೆಯ ಸಮಸ್ಯೆಯನ್ನು ಸೈಡ್ಗಿಟ್ಟು ಅಲ್ಟಿಮೇಟ್ಲಿ ಇವತ್ತು ಯಾರು ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ಕೋಬೇಕು ಅಂತಕ್ಕಂಥದ್ದು ಏನು ಚರ್ಚೆ ನಡೀತಾ ಇದೆ, ಬಹುಶಃ ಇದೊಂದು ರೀತಿ ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂದರೆ ಒಂದು ರೀತಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಬಟ್ ಒಟ್ಟಾರೆಯಾಗಿ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಯಾರು ಮುಖ್ಯಮಂತ್ರಿ ಆಗಲಿಕ್ಕೆ ಇಂಟರ್ನಲಿ ಇವಾಗ ಹೈಕಮಾಂಡಿಂದ ಅದೇನು ಪಾಪ ಸಂದೇಶ ಅದು ಯಾರ್ಯಾರಿಗೆ ಸಿಗ್ನೇಚರ್ ಹಾಕೊಳ್ಳಿ ಅಂತ ಹೇಳಿದಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಆದರೆ ನಾವು ಹೇಳುವಂಥದ್ದು ಇಷ್ಟೇ ಸರ್, ನಾಡಿನ ಜನತೆ ಇದ್ರ ಮಧ್ಯೆ ಇವತ್ತು ಸಂಪೂರ್ಣವಾಗಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ನಾಡಿನ ಜನತೆಗೆ. ಅದನ್ನು ಭರಿಸ್ತಕ್ಕಂಥವ್ರು ಯಾರು? ಸರ್ಕಾರವೇ. 2.5 ವರ್ಷ ಕಳೆದೋಗಿದೆ, ಕಾಲಹರಣ ಮಾಡಿಬಿಟ್ಟಿದ್ದಾರೆ. ಮತ್ತಿನ್ನೊಂದು 2.5 ವರ್ಷದಲ್ಲಿ ಕನಿಷ್ಠ ಪಕ್ಷ ಅದೆಂಥದೋ 590 600 ಅದೆಷ್ಟೋ ಒಂದಷ್ಟು ಪ್ರಾಮಿಸ್ಗಳು ಕೊಟ್ಟಿದ್ರು. ಆ ಪ್ರಾಮಿಸ್ಗಳು ಇಲ್ಲಿವರೆಗೂ ಫುಲ್ಫಿಲ್ಮೆಂಟ್ ಎಷ್ಟು ಮಾಡೋಕ್ಕಾಗಿದೆ ಸರ್ಕಾರ? ತಾವೇ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ಕೊಂಡಿದ್ರಿ 8-9 ಪ್ರಾಮಿಸ್ಗಳು ಮಾತ್ರ ಫುಲ್ಫಿಲ್ ಮಾಡೋಕ್ಕಾಗಿದೆ ಅಂತ. ಈ ಪ್ರಶ್ನೆಗಳೆಲ್ಲ ಇವತ್ತು ಸೈಡ್ಗಿಟ್ಟು ಕೊನೆಗೆ ನಡೀತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಬಿಟ್ಟರೆ ಕಳೆದ 6 ತಿಂಗಳಿಂದ ಇನ್ನು ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗಲಿ ಅಥವಾ ಇಲ್ಲಿ ಯಾವುದೋ ನಿನ್ನೆ ನಾವು ಓದ್ತಾ ಇದ್ವು ಎಂಥದ್ದು 47 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಖರ್ಚು ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸ್ಕೊಂಡಿದ್ದಾರೆ ಅಂತ.
ಬೇಲೂರು ಪಟ್ಟಣದ ಲಕ್ಷ್ಮೀಪುರ ಬಡಾವಣೆಯಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯವರ 13ನೇ ವರ್ಷದ ಹನುಮ ಜಯಂತಿ ಹಾಗೂ ದೇಗುಲ ವಾರ್ಷಿಕೋತ್ಸವ ಕಾರ್ಯಕ್ರಮವು ನಾಳೆ ನಡೆಯಲಿದೆ ಎಂದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ತಿಳಿಸಿದ್ದಾರೆ. ಕಳೆದ 13 ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಹನುಮ ಜಯಂತಿ ಉತ್ಸವಕ್ಕೆ 16,000 ಭಕ್ತರು ಪಾಲ್ಗೊಳ್ಳುತ್ತಿದ್ದು ಇದೊಂದು ನಾಡ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದೆ. ಪಟ್ಟಣದಾದ್ಯಂತ ವಿದ್ಯುತ್ ದೀಪಾಲಂಕೃತಗೊಂಡಿದ್ದು ಲೈಟಿಂಗ್ಸ್ನಿಂದ ರಾರಾಜಿಸುತ್ತಿದೆ. ದೇಗುಲದ ಮುಂಭಾಗ ಅಳವಡಿಸಿರುವ ಬೃಹತ್ ಉಗ್ರ ನರಸಿಂಹ ಸ್ತಬ್ಧ ಚಿತ್ರ ಜೆಪಿ ನಗರದ ವರಹ ರೂಪ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ, ಜಯಂತ್ಯೋತ್ಸವದ ಅಂಗವಾಗಿ ಇಂದು ಸಂಜೆ ದೇವರಿಗೆ ಗಣಹೋಮ ಪೂಜಾ ಕಾರ್ಯ ನಡೆಯಲಿದ್ದು, ಇದೇ ವೇಳೆ ದೇಗುಲದ ಆವರಣದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಶನಿವಾರ ಬೆಳಗ್ಗೆ ಮೂಲಮಂತ್ರ ಹೋಮವು ಜರುಗಲಿದ್ದು 11 ಗಂಟೆಗೆ ಪೂರ್ಣಾಹುತಿ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ ಎಂದರು. ಇವರ ಸಂಯೋಗದೊಂದಿಗೆ ಇಂದಿಗೆ 13 ವರ್ಷ ಹನುಮ ಜಯಂತಿಯ ಕಾರ್ಯಕ್ರಮ ನಾಳೆ ಜರುಗಲಿದೆ. ನಾಳೆ ಸುಮಾರು 6 ಗಂಟೆಯಿಂದ 10:30 11 ಗಂಟೆಗೆ ಹೋಮ ಜರುಗಲಿದ್ದು 11:30ಗೆ ಪೂರ್ಣಾವತಿ ಆದ ನಂತರ 12:30ವರೆಗೆ 12 ಗಂಟೆಗೆ ಊಟದ ವ್ಯವಸ್ಥೆ ಇರುತ್ತದೆ. ಅದಾದ ನಂತರ 12:30ರಿಂದ 1 ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಬೇಲೂರಿನ ನಾನಾ ಬೀದಿಗಳಲ್ಲಿ ಹೊರಡಲಿದ್ದು, ಇದರ ಜೊತೆಗೆ ಕಲಾ ತಂಡಗಳು, ಸಾಂಸ್ಕೃತಿಕ ತಂಡಗಳು ಇವೆಲ್ಲವೂ ಕೂಡ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶವಾಗಿ ಇವತ್ತು ಕೂಡ ಶುಕ್ರವಾರದಂದು ಬೆಳಗ್ಗೆ 10:30 11 ಗಂಟೆಗೆ ಹೋಮ ಇಟ್ಕೊಂಡಿದ್ದು, ಹೋಮ ಮುಗಿದ ನಂತರ ಶುಕ್ರವಾರ ಇವತ್ತಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಣ್ಣ ವೇದಿಕೆ ಕೂಡ ಇರುತ್ತದೆ. ಅದು ಎಲ್ಲ ಶಾಲಾ ಮಕ್ಕಳಿಗೆ ಮತ್ತು ಬೀದಿ ಮಕ್ಕಳಿಗೋಸ್ಕರ ಒಂದು 5 ನಿಮಿಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳು ಮುಗಿದ ನಂತರ ಸುಮಾರು ಇವತ್ತು ಊಟದ ವ್ಯವಸ್ಥೆಯೂ ಕೂಡ ನಾವು ಮಾಡಿದ್ದೇವೆ. ಸಂಜೆಗೆ ಸುಮಾರು 4,000 ರಿಂದ 5,000 ಊಟ ವ್ಯವಸ್ಥೆಯೂ ಆಗುತ್ತೆ. ನಾಳೆ ಬೆಳಗ್ಗೆ 4,000 ರಿಂದ 5,000 ತಿಂಡಿ ವ್ಯವಸ್ಥೆ. ಅದಾದ ನಂತರ ರಾತ್ರಿ 12 ಗಂಟೆ ತನಕ ದಾಸೋಹ ಮತ್ತು ಪ್ರಸಾದ ವ್ಯವಸ್ಥೆ ಇರ್ತದೆ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ. ನಾನಾ ಹಳ್ಳಿ ಕಡೆಯಿಂದ ಇರ್ಬೋದು, ಪ್ರತಿಯೊಂದು ಹಳ್ಳಿ, ಇಂಥ ಹಳ್ಳಿ ಅಂತಲೇ ಇಲ್ಲ, ಪಟ್ಟಣ, ಹಳ್ಳಿ, ಬೀದಿಗಳು ಎಲ್ಲರೂ ಕೂಡ 10 ರೂಪಾಯಿಂದ 10,000, ಲಕ್ಷ, 50,000 ಹಿಂಗೆಲ್ಲ ಹಣವನ್ನು ನಮಗೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ 30 ಲಕ್ಷ ಗಂಟೆ ಖರ್ಚು ಬರ್ತದೆ. ನಾವು ಯಾವುದೇ ಖರ್ಚು ಬಂದರೂ ಅದನ್ನು ಒಂದು ಅಕೌಂಟ್ ಮೇಂಟೈನ್ ಮಾಡಿ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಸಾರ್ವಜನಿಕರು ತಿಳಿಸ್ತೀವಿ. ಉಳಿದ ಹಣವನ್ನು ನಾವು ಕೂಡ ಅದನ್ನು ಸೇಫಾಗಿಟ್ಟು ಮುಂದಿನ ವರ್ಷ ಉಪಯೋಗಿಸ್ತೇವೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಾನಾ ಇಲಾಖೆಗಳಿಂದ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇರ್ಬೋದು, ಪುರಸಭೆಯಿಂದ ಇರ್ಬೋದು, PWD ಇರ್ಬೋದು, AV ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪ್ರತಿಯೊಬ್ಬರು, ಅದ್ರ ಜೊತೆಗೆ ಪತ್ರಿಕಾ ಮಿತ್ರರು ಕೂಡ ನಮಗೆ ಕೈ ಜೋಡಿಸಿ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಣವನ್ನು ಕೊಡ್ತಿದ್ದಾರೆ. ಅವರಾಗೆ ವಾಲಂಟಿಯರ್ಸ್ ಆಗಿ ಬಂದು ನಂದು 500 ತಾಳಿ, ನಂದು 100 ತಾಳಿ, ನಂದು 200 ತಾಳಿ ಅಂತೇಳಿ ಬಂದು ಕಾರ್ಯಕ್ರಮ ಕೈ ಜೋಡಿಸಿ ಕೊಡ್ತಾ ಇದ್ದಾರೆ. ಕೆಲವರು ದವಸ ಧಾನ್ಯ ಕೊಡ್ತಾ ಇದ್ದಾರೆ. ಈ ಎಲ್ಲ ಸಹಾಯದಿಂದ ನಾವು ಈ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡೋಕ್ಕೆ ನಮಗೆ ಯಶಸ್ವಿ ಆಗ್ತದೆ. ನಿರಂತರವಾಗಿ ಹೆಚ್ಚಾಗಿ ಪುರಸಭೆ ಪೌರ ಕಾರ್ಮಿಕರಂತೂ ಒಂದು ವಾರದಿಂದ ಸತತವಾಗಿ ಬಿಡ್ರಿ, ನಮ್ಮ ವಾರ್ಡಿನ ಕೌನ್ಸಿಲರು ಕೂಡ ಇದಕ್ಕೆ ಮುತುವರ್ಜಿ ತಾಂಡಿ ಏನೇನು ಕೆಲಸ ಆಗಬೇಕು ಎಲ್ಲದನ್ನೂ ಕೂಡ ಮಾಡಿಸಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪುರಸಭಾ ಅಧ್ಯಕ್ಷರು, ಚೀಫ್ ಆಫೀಸರು, ಹೆಲ್ತ್ ಇನ್ಸ್ಪೆಕ್ಟರು, ಪೌರ ಕಾರ್ಮಿಕರು, ಪಾಟ್ರು, ಸಪ್ಲೈಯರ್ ಯಾರೇ ಇರ್ಬೋದು ಎಲ್ಲರೂ ಕೈ ಜೋಡಿಸಿದ್ದನ್ನು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿಗೆ ಕಾರಣಕರ್ತಾ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಹನುಮ ಜಯಂತಿ ಸೇವಾ ಟ್ರಸ್ಟ್ ಮತ್ತು ಬೇಲೂರು ಉತ್ಸವ ಸಮಿತಿಯಿಂದ ವಂದನೆಯನ್ನು ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ನಾಳೆ ಜರುಗಿರುವ ಉತ್ಸವಕ್ಕೆ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಉಪಸ್ಥಿತರಿರಬೇಕು, ಭಾಗವಹಿಸಬೇಕು. ಕಾರ್ಯಕ್ರಮ ಮುಗಿದು ನಿಂತು ಯಶಸ್ವಿಗೊಳಿಸಿಕೊಡ್ಬೇಕಂತ ನಾನು ಕೈ ಮುಗಿ ಕೇಳ್ಕೊಂಡೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಮುಖ್ಯಾಧಿಕಾರಿ ಬಸವರಾಜು ಕಾಟಪ್ಪ ಶಿಗ್ಗಾವಿ ಹಾಗೂ ದೇಗುಲದ ಟ್ರಸ್ಟ್ ಪದಾಧಿಕಾರಿಗಳು ಹಾಜರಿದ್ದರು. ಬೇಲೂರು ಪಟ್ಟಣದ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿರುವ ಉಚಿತ ಶೌಚಾಲಯ, ವಾಹನ ಪಾರ್ಕಿಂಗ್ ಹಾಗೂ ತಿಂಡಿ ಗಾಡಿಗಳು ಸೇರಿದಂತೆ ಪುರಸಭೆ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಸ್ವಚ್ಛತೆ ಪರಿಶೀಲನೆ ನಡೆಸಿದರು. ಮೊದಲಿಗೆ ಶೌಚಾಲಯ ಪರಿಶೀಲಿಸಿದ ಅವರು ಅಲ್ಲಿ ಕಂಡು ಬಂದ ಅಸ್ವಚ್ಛತೆ ಮತ್ತು ಸಂಜೆ ವೇಳೆ ಬೇಗ ಬಾಗಿಲು ಹಾಕುತ್ತಿರುವ ನಿರ್ವಾಹಕರ ನಿರ್ಲಕ್ಷ್ಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಿರ್ವಾಹಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ ಅವರು, ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ.
ಶೌಚಾಲಯದ ಸ್ಥಿತಿ ಪ್ರವಾಸಿಗರ ಅನುಭವಕ್ಕೆ ಕಳಂಕ ತರುತ್ತಿದೆ ಎಂದು ತೀವ್ರ ಗಂಭೀರವಾಗಿ ಹೇಳಿದರು. ದೇವಸ್ಥಾನದ ಮುಂದೆ ತಿಂಡಿ ಗಾಡಿಗಳ ಸ್ವಚ್ಛತೆ ಮತ್ತು ಗುಣಮಟ್ಟದ ಆಹಾರ ವೀಕ್ಷಣೆ ಮಾಡಿ ವ್ಯಾಪಾರಿಗಳಿಗೆ ಶುಚಿತ್ವದ ಬಗ್ಗೆ ಜಾಗೃತಿ ವಹಿಸುವಂತೆ ಸೂಚಿಸಿದರು. ದೇವಸ್ಥಾನದ ಮುಂಭಾಗ ವಾಹನ ಪಾರ್ಕಿಂಗ್ ವಿಷಯದಲ್ಲೂ ತಕ್ಷಣ ಕ್ರಮ ಕೈಗೊಂಡ ಅವರು ದೇಗುಲ ಹಿಂಭಾಗ ನಿಗದಿತ ಸ್ಥಳದಲ್ಲೇ ವಾಹನಗಳನ್ನು ನಿಲ್ಲಿಸುವಂತೆ ಸೂಚನೆ ನೀಡಿದರು. ಮುಂದಿನ 2 ತಿಂಗಳು ಶಾಲಾ ಮಕ್ಕಳು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿದ್ದಾರೆ. ಈ ಕಾರಣ ಶೌಚಾಲಯ ತೆರೆಯುವ ಸಮಯ ರಾತ್ರಿ 9 ಗಂಟೆಯವರೆಗೆ ವಿಸ್ತರಿಸಬೇಕು. ಇದನ್ನು ಪಾಲಿಸದಿದ್ದರೆ ಕಠಿಣ ಕ್ರಮ ತಪ್ಪದೆ ಕೈಗೊಳ್ಳಲಾಗುತ್ತದೆ ಎಂದು ಪುರಸಭೆಯ ಅಧ್ಯಕ್ಷೆ ಎಚ್ಚರಿಕೆ ನೀಡಿದರು. ಸುತ್ತಮುತ್ತ ಚೌಟ್ರಿಗಳಿದೆ, ಅಲ್ಲಿ ಫಂಕ್ಷನ್ಸ್ ಆದಾಗ ಅಲ್ಲಲ್ಲೇ ಗಾಡಿಗಳಿರುತ್ತೆ. ಅವೆಲ್ಲ ಅಲ್ಲಲ್ಲ ಹಿಂದೆ ಅದಕ್ಕೆ ನೀವು ಹೇಳ್ಬೇಕಲ್ಲ, ನೀವೇ ಹೋಗ್ತಾರೆ ಪಾರ್ಕಿಂಗ್ ಮಾಡಬಾರ್ದು ಎಲ್ಲ ಒಂದೇ ರೂಲ್ಸ್ ಇರಬೇಕಲ್ವಾ. ಇಲ್ಲಿ ಬೇಲೂರಿಗೆ ಎಷ್ಟೇ ವಿಜ್ಞಾತಿ ಬೆಳೆದಿದೆ, ಎಷ್ಟು ಸ್ವಚ್ಛತೆ ಅಂತ ಹೆಂಗಿರ್ಬೇಕಲ್ವಾ. ಬಂತು ಸಾರ್ವಜನಿಕರು ದೂರ ಅದೇ ಹೇಳಿದ್ರು, ಇಲ್ಲೆಲ್ಲೂ ಡಸ್ಟ್ಬಿನ್ ಇಲ್ಲ, ನಾವೇನಾದ್ರು ತಿಂದ್ರು ಎಲ್ಲಿಗೆ ಹಾಕೋದು ಅನ್ನೋದು ಅವ್ರಿಗೂ ಪ್ರಶ್ನೆಯಾಗಿ ಇವಾಗ ನೋಡಿ ಈಗ ಎಲ್ಲ ಕಡೆನೂ ಬಂದಿದೆ. ಇದು ಆಲ್ರೆಡಿ ಪ್ರವಾಸೋದ್ಯಮದವರು 25 ಡಸ್ಟ್ಬಿನ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿನೂ ಇದೆ. ಇವಾಗ ಎಲ್ಲ ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಎಲ್ಲ ಕಡೆನೂ ಡಸ್ಟ್ಬಿನ್ ಇಡಲೇಬೇಕು ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ದೇಶಗಳಿಂದಲೂ ಸಹ ಇಲ್ಲಿ ಬರ್ತಿದ್ದಾರೆ. ಮತ್ತು ಇವಾಗ ಏನು 2 ತಿಂಗಳು ಇದೆ, ಎಲ್ಲ ಶೈಕ್ಷಣಿಕ ಪ್ರವಾಸಕ್ಕೆಲ್ಲ ಮಕ್ಕಳು ಬರ್ತಾರೆ. ಮತ್ತು ಶಬರಿಮಲೆ ಅವ್ರು ಮಾಲೆ ಹಾಕಿದ್ದವರು ಸಹ ದೇವಸ್ಥಾನ ದರ್ಶನ ಬರ್ತಾರೆ. ನಾವು ಸ್ವಚ್ಛತೆಯಿಂದ ಇರಬೇಕು, ನಮ್ಮ ಕರ್ತವ್ಯ ಇರಬೇಕು. ನಾವು ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಪುರಸಭೆ ಬಂದು ನೀಟಾಗಿ ಎಲ್ಲ ದೇವಸ್ಥಾನ ಸರೌಂಡಿಂಗ್ ಎಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಆದರೂ ನೋಡಿ ಮಧ್ಯಾಹ್ನದಲ್ಲೆಲ್ಲ ಇಷ್ಟೊತ್ತಿಗೆ ಈಗೆಲ್ಲ ಗಲೀಜೆಲ್ಲ ಆಗಿರುತ್ತೆ. ಮತ್ತು ಮೂಲಭೂತ ಸೌಕರ್ಯಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆನೇ ಕಾಣಿಸ್ತಿಲ್ಲ. ಪಾಪ ಇಲ್ಲಿಂದನೂ ಬಂದಿರ್ತಾರೆಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಮತ್ತು ನೈಟೆಲ್ಲ ಇಲ್ಲಿ ಸ್ಟೇ ಆಗೋರೆಲ್ಲ ಇರ್ತಾರೆ, ಅವ್ರಿಗೊಂದು ಸ್ನಾನದ ವ್ಯವಸ್ಥೆ ಆಗಿರ್ಬೋದು. ಬಟ್ ಇವಾಗ ಇಲ್ಲಿ ಕೇಳಿದಾಗ ಶೌಚಾಲಯದವ್ರು ಏನಂತ ಉತ್ತರ ಕೊಡ್ತಾರೆ ಅಂದರೆ, ಇಲ್ಲ ಮೇಡಮ್ ನಾವು 7:30ಗೆ ನಾವು ಕ್ಲೋಸ್ ಮಾಡೋದು, ಆ ಥರ ಉಡಾಫಿ ಉತ್ತರ ಕೊಡ್ತಿದ್ದಾರೆ. ಬಟ್ ಅದು ಆಗಬಾರ್ದಲ್ವಾ. ಈಗ 5 ಗಂಟೆಗೆ ಟೆನಿಕಾಸ್ಟ್ ನೀವು ಓಪನ್ ಮಾಡಿಸ್ಲೇಬೇಕು. ಮತ್ತು ರಾತ್ರಿ 10 ಗಂಟೆಗೆ ಒಂದು 2-3 ತಿಂಗಳು ಪಾಪ ಇವಾಗೆಲ್ಲ ಪ್ರವಾಸಿಗರು ಇವಾಗಲೇ ಬರೋದು. ಅದು ಹಂಗಾಗಿ ನೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಮತ್ತು ಡಸ್ಟ್ಬಿನ್ನು ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಎಲ್ಲ ಕಡೆ ಇರಬೇಕು. ನಾವು ಬೆಳಗ್ಗೆ ಯಾವ ಥರ ಕ್ಲೀನ್ ಮಾಡೋಗಿರ್ತೀವಿ ಸಂಜೆ ತನಕ ಅದೇ ಥರ ಮೇಂಟೈನ್ ಇರಬೇಕಿದೆ. ನೋಡಿ ಲೈಫ್ ಸ್ಟ್ರೀಮ್ ಕವರ್ ಆಗಿರ್ಬೋದು, ಇದಾಗಿರ್ಬೋದು ಎಲ್ಲ ಇರಬಾರ್ದು. ಮತ್ತು ಟ್ರಾಫಿಕ್ ಸಮಸ್ಯೆ ತುಂಬ ಆಗಿದೆ. ನೀವು ನೀಟಾಗಿ ನಿಂತ್ಕೊಂಡಿರಲಿ, ಹಿಂದೆನೇ ಯಾರದೇ ಗಾಡಿ ಆಗಿರ್ಬೋದು ಹಿಂದೆ ಹಾಕಿಸ್ಲೇಬೇಕು. ನಂತರ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಸಿಗ್ಗಾವಿ, ಸ್ಥಳೀಯರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಿದಾಗ ಹಲವು ಕಡೆ ಕಸ ಚೆಲ್ಲಾಡುತ್ತಿರುವುದು ಕಂಡುಬಂತು. ಕಸದ ಡಬ್ಬಿಗಳ ಕೊರತೆಯೂ ಕಂಡುಬಂದಿದ್ದು, ಮಾಧ್ಯಮಗಳಲ್ಲಿ ವಿಷಯ ಹೊರಬಿದ್ದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೊಸ ಕಸದ ಡಬ್ಬಿಗಳನ್ನು ಹಾಕಿದ್ದಾರೆ. ಮತ್ತೆ ಕಸ ಹರಡಿದರೆ ಮೇಲಾಧಿಕಾರಿಗಳಿಗೆ ವರದಿ ಕಳುಹಿಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಏನು ದೇವಸ್ಥಾನದಿಂದ ಖರೀದಿ ಮಾಡಿದ್ದಾರೆ, ಒಳ್ಳೆ ಸುಮ್ಮನೆ ವೇಸ್ಟ್ ಆಗಿರ್ತಿದ್ದೀರಿ ಅಂತ ಬಿಟ್ಬಿಟ್ಟು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬರ್ತಕ್ಕಂಥ ದೇವಸ್ಥಾನದ ಹೊರಗಡೆ ಸುಮಾರು 4 ಮೂಲೆಯೂ ಇದೆ. ಎಲ್ಲ ಕಡೆಯೂ ಪ್ರವಾಸಿಗರು ಏನು ಮಾಡ್ತಾರೆ, ಎಲ್ಲ ಬಂದು ಅಲ್ಲೇ ಬಿಸಾಕಿ ಹೋಗ್ತಾರೆ. ಯೂಸ್ ಆಗಬೇಕು ಅಂತ ಹೇಳಿದ್ರೆ ದೇವಸ್ಥಾನ ಸುತ್ತಮುತ್ತ ಇದ್ದರೆ ಸಾರ್ವಜನಿಕರು ಬಳಕೆ ಮಾಡಿಕೊಂಡು ಉಪಯೋಗ ಮಾಡ್ಕೊತಾರೆ. ಹಾಗಾಗಿ ನಮಗೆ ಏನು ನಿರ್ವಹಣೆ ಮಾಡೋಕ್ಕೂ ಕೂಡ ನಮಗೆ ಸಮಸ್ಯೆ ಇಲ್ಲಕ್ಕಾಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ನಿನ್ನೆ ಕೂಡ ಸಂಜೆ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ದು, ಆ ಸಭೆಯಲ್ಲಿ ದೇವಸ್ಥಾನಗಳ ಇವರು ಹಾಜರಾಗಿದ್ದು, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು, ಟೂರಿಸಂ ಅವರು, ಎಲ್ಲ ಡಿಪಾರ್ಟ್ಮೆಂಟ್ ಹಾಜರಾಗಿ ಅವ್ರ ಸಭೆಯನ್ನು ಭಾಗವಹಿಸಿದ್ರು. ಅಲ್ಲಿ ಒಂದು ಸ್ಟ್ರಿಕ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಏನು ಈ ಹಿಂದೆ ಪ್ರವಾಸೋದ್ಯಮ ಇಲಾಖೆಯಿಂದ ಖರೀದಿ ಮಾಡಿದ್ದಾರೆ ಡಸ್ಟ್ಬಿನ್ನ ಸಾರ್ವಜನಿಕ ಉಪಯೋಗಕ್ಕೆ ಇಡಿ ಅಂತ ಹೇಳಿದಾಗ ಇವತ್ತು ಬೆಳಗ್ಗೆ ಬಂದು ನಾವು ನೋಡಿದ್ದೀವಿ, ಆ ಉಪಯೋಗ ಬಂದಿದೆ. ಹಾಗೆಯೇ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ನಾವು ಬೆಳಗ್ಗೆ ಬಂದು ಕಸ ಬಿಡಿಸ್ಕೊಂಡು ಹೋಗೋದು, ಇವರು ಮತ್ತೆ ಬಂದು ಬಸ್ ಇಳಿಸ್ಕೊಂಡು ವೆಹಿಕಲ್ ಇಳಿಸ್ಕೊಂಡು ಕಸ ಇಲ್ಲದ್ರೆ ಕಸ ತಗೊಳ್ಳೋದು, ಅದು ತಪ್ಪಿಸಬೇಕು. ಸಾಮಾನ್ಯವಾಗಿ ಸಾರ್ವಜನಿಕರು ಮತ್ತು ಈಗೇನು ಪ್ರವಾಸಿಗರು ಬರ್ತಾರೆ ಅವರಿಗೂ ಕೂಡ ಜ್ಞಾನ ಇರಬೇಕು. ಹಾಗಾಗಿ ನಮ್ಮ ಅದಾದ ನಂತರನೇ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಇಲ್ಲಾಂದರೆ ಇನ್ನೂ ನಮಗೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಈ ಕೆಲಸ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತೀವಿ. ಈ ಪರಿಶೀಲನೆಯಲ್ಲಿ ಪುರಸಭೆ ಸದಸ್ಯೆ ಮೀನಾಕ್ಷಿ ವೆಂಕಟೇಶ್,
ಪ್ರಭಾಕರ್, ಆರೋಗ್ಯ ಅಧಿಕಾರಿ ರೋಹಿತ್ ಹಾಗೂ ದೇವಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.